ದುಬೈ ರೀಚ್ ಆದ್ವಿ. ಇಲ್ಲಿ ಇಂದ ನಮ್ಮನ್ನೊಂದು ಗಾಡಿಯಲ್ಲಿ ಪಿಕ್ ಮಾಡಿದ್ರು ಇವರು. ಇಲ್ಲಿಂದ ವಾಪಸ್ ಬೇರೆ ಗಾಡಿಗೆ ಶಿಫ್ಟ್ ಮಾಡ್ತಾರಂತೆ. ಅಲ್ಲಿ ಕಾಣಿಸ್ತಾ ಉಂಟಲ್ಲ ಬಾರ್ಡರ್ ಲೈನ್, ಇದೆ ಜಸ್ಟ್ ಒಂದು ತಂತಿ ಕ್ರಾಸ್ ಮಾಡಿ ಆಚೆ ಹೋದರೆ ಇದು ಶಾರ್ಜಾ, ಮತ್ತು ಈಚೆ ಬಂದರೆ ಇದು ದುಬೈ. ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ದುಬೈ ಏರ್ಪೋರ್ಟ್ ಟರ್ಮಿನಲ್ 2 ಇದು. ನಾವಿವಾಗ ಬಂದು ಬುರ್ಜ್ಮಾನ್ ರೀಚ್ ಆದ್ವಿ. ಇಲ್ಲಿಂದ ನಾವು ಈ ಬಸ್ಸಲ್ಲಿ ಹೋಗೋದು. ಇದರಲ್ಲಿ ನೋಡಿ ಫುಲ್ ಜನ ಇದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದೆ ಬುರ್ಜ್ ಖಲೀಫಾ. ಫೈನಲಿ ನಾವು ಇವಾಗ ಕೋರ್ ಪಕ್ಕನಿಗೆ ರೀಚ್ ಆಗಿದ್ದೇವೆ.
ಸೊ ಇವಾಗ ರೀಚ್ ಆಗಬೇಕಾದ್ರೆ ಮಧ್ಯಾಹ್ನ ಆಯಿತು. ಸ್ವಲ್ಪ ಊಟ ಮಾಡಲಿಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ, ಹಾಗೆ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನೋಡಿ, ಫಸ್ಟಿಗೆ ಸೂಪ್ ಕೊಟ್ಟಿದ್ದಾರೆ ಮ್ಯಾಮಿಗೆ. ನಮ್ಮದು ಊಟ ಎಲ್ಲ ಆಯಿತು. ವಿಡಿಯೋದಲ್ಲಿ ಸೂಪ್ ಮಾತ್ರ ತೋರಿಸಿದ, ಆಮೇಲೆ ನನಗೆ ನೆನಪಾಗಿಲ್ಲ. ಹಾಗೆ ಊಟ ಎಲ್ಲ ಆಗಿ ನಮಗೆ ಮೇಡಮಿಗೆ ಊಟ ಸರಿ ಆಗಲಿಲ್ಲ ಅಂತೆ, ಹಾಗೆ ಆರೆಂಜ್ ತಿಂತಾ ಇದ್ದಲ್ಲ. ಅಲ್ಲಿ ನೋಡಿ ಡ್ರೈವರ್ ಅಜ್ಜ ಇದ್ದಾರೆ ಅಲ್ಲಿ. ಫೈನಲಿ ನಮ್ಮದು ಇವಾಗ ಜರ್ನಿ ಸ್ಟಾರ್ಟ್ ಆಯಿತು. ಇವಾಗ ಟೈಮ್ ಒಂದು 3:30 ಆಗ್ತಾ ಬಂತು. ಇವಾಗ ಕೋರ್ಪಕ್ಕನಲ್ಲಿರುವಂತಹ ಶಾರ್ಕ್ ಬೀಚ್ ಅಂತ. ಶಾರ್ಕ್ ಉಂಟ ಬೀಚಲ್ಲಿ, ಶಾರ್ಕ್ ಉಂಟಲ್ಲ, ಬಂಗುಡೆ ಉಂಟ, ಭೂತಾಯಿ ಉಂಟ ಅಂತ ನೋಡುವ. ನೋಡಿ, ಇದು ಬೀಚ್. ನಾವು ಬಂದಿರುವಂಥ ಟೀಮ್ ಇಲ್ಲಿ ಹೋಗ್ತಾ ಇದೆ. ಅಲ್ಲೊಂದು ಫಾಲ್ಸ್. ಸೊ ಎಂಕ್ಲೆ ನಾವು ಯೂಟ್ಯೂಬರ್. ಸೇಫ್ಟಿ ಜಾಕೆಟ್ ಮಾಡಿ அந்த போட்டு ಇದು ನೋಡಿ, ನಾವು ಆ ಕಡೆಯಿಂದ, ಇದು ಶಾರ್ಕ್ ಐಲ್ಯಾಂಡ್ ಅಂತ. ಇದು ಬೀಚ್ ಮಧ್ಯೆ ಇರುವಂಥದ್ದು ಐಲ್ಯಾಂಡ್. ನಾವಿವಾಗ ಈ ಐಲ್ಯಾಂಡಲ್ಲಿ ಇದ್ದೇವೆ. ಇದು ನೋಡಿ, ಕೋರ್ಪಕ್ಕನ್ ಫಾಲ್ಸ್. ಇವಾಗ ಏನಂದರೆ ವಾಟರ್ ಫಾಲ್ಸ್, ಆಮೇಲೆ ಶಾರ್ಕ್ ಐಲ್ಯಾಂಡ್ ಅದೆಲ್ಲ ಮುಗಿಸಿ ಇವಾಗ ಇಲ್ಲಿದು ಆ್ಯಂಪಿ ಥಿಯೇಟ್ರ್ ಅಂತ ಒಂದಿದೆ. ಇದು ಓಲ್ಡ್ ಥಿಯೇಟ್ರ್.
ತುಂಬ ಪುರಾತನ ಪುರಾತನ ನಮಗೆ ಸಹ ಗೊತ್ತಿಲ್ಲ. ಅಂತೆ ಮತ್ತು ನಮಗೆ ಸಹ ಗೊತ್ತಿಲ್ಲ. ಮೇಲೆ ಒಂದು ಮನೆ ಕೂಡ ನೋಡಿ ನಿಮಗೆ ತೋರಿಸ್ತೇವೆ. ಪುರಾತನ ಒಂದು ಆ್ಯಂಪಿ ಥಿಯೇಟ್ರ್ ನೋಡಿ ಇದೆ. ಫಕ್ಕನ್ ಆ್ಯಂಪಿ ಥಿಯೇಟರ್. ಫಕ್ಕನ್ ಆ್ಯಂಪಿ ಥಿಯೇಟರ್. ನೋಡಿ ಈ ಕಡೆ ನೋಡಿದರೆ ಫುಲ್ಲು ಮೌಂಟೇನ್ಸ್, ಪರ್ವತಗಳು ನೋಡಿ. ಇದು ಪರ್ವತಮುಖಿ. ಎಷ್ಟು ಲೊಕೇಶನ್ ಕವರ್ ಆಯ್ತು ಇವಾಗ? 3-4. ಅದು ಬೀಚ್, ಬೀಚ್, ಐಲ್ಯಾಂಡ್, ಬೋಟಲ್ಲಿ ಹೋದ್ದೆ ಇಲ್ಲಿಗೆ. ಐಲ್ಯಾಂಡ್, ಬೀಚ್, ಆ್ಯಂಪಿ ಥಿಯೇಟ್ರ್ ಮತ್ತು ವಾಟರ್ ಫಾಲ್ಸ್ 4 ಪ್ಲೇಸ್ ಕವರ್ ಆಯಿತು. ಇನ್ನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅಂದರೆ ಅವರ ಪ್ಲ್ಯಾನ್ ಪ್ರಕಾರ ಇನ್ನೊಂದು 3-4 ಲೊಕೇಶನ್ ಇದೆ. ಆಲ್ರೆಡಿ ಟೈಮು 5 ಆಗ್ತಾ ಬಂತು. ಸೊ ಇನ್ನು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನೋಡಿ ಇದು ಆ್ಯಂಪಿ ಥಿಯೇಟ್ರದ್ದು ಫುಲ್ ವ್ಯೂ ಒಂದೇ ಸ್ಕ್ರೀನಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ವಿಂಟೇಜ್ ಕಾರ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಅಂದರೆ ಇವತ್ತು ಇದು 53 ನ್ಯಾಷನಲ್ ಹಾಲಿಡೇ, 53ನೇ ವರ್ಷದ ಇವ್ರದ್ದು ಸ್ವಾತಂತ್ರ್ಯ ದಿನ ಆಚರಣೆ. ಬನ್ನಿ ನೋಡುವ, ಒಂದೊಂದೇ ಕಾರ್ ನೋಡುವ. ನೋಡಿ ನೋಡಿ ಇದು ನೋಡಿ ಸಣ್ಣ ಕಾರು. ನಮ್ಮ ನೋಡಿ ಅಲ್ಲೊಂದು ಬೆಂಜ್ ಅವ್ರದ್ದು ಕ್ಲಾಸಿಕ್ ಕಾರ್ ಬರ್ತಾ ಇದೆ. ನೋಡಿ ಇಲ್ಲೊಂದು 2-3 ಬೈಕ್ ಇದೆ, ಓಲ್ಡ್ ಬೈಕ್. ಹಾರ್ಲಿ ಡೇವಿಡ್ಸನ್. ಓಕೆ, ನಮ್ಮದು ಫಕ್ಕನ್ ಟ್ರಿಪ್ಪು ಆಲ್ಮೋಸ್ಟ್ ಮುಗಿದಲ್ಲ, ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಟೈಮ್ ಇರಲಿಲ್ಲ, ಅಂದರೆ ರೀಚ್ ಆಗಬೇಕಾದ್ರೆ ಲೇಟ್ ಆಯಿತು, ಮಧ್ಯಾಹ್ನ ಆಗಿದೆ. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.